ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಫಿಸಿಕ್ಸ್ ದಲ್ಲಿ ಮುಂದಿನ ಭಾಗವನ್ನು ನಾವು ಈಗ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಾವು ಬಹಳಷ್ಟು ಸದಿಶ ಮತ್ತು ಅದಿಶದ ಬಗ್ಗೆ ನೋಡ್ಕೊಂಡೇವಿ. ಈಗ ನಾವು ಏನ್ ನೋಡೋಣ ಅಂತಂದ್ರೆ ಸದಿಶ ಮತ್ತು ಅದಿಶಗಳ ಗುಣಾಕಾರ ಯಾವ ರೀತಿ ಇರ್ತೈತೆ ಅಂತೇಳಿ. ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸದಿಶ ಯಾವುದು ಅದಿಶ ಯಾವುದು ಅನ್ನೋದನ್ನ ಗೊತ್ತಿರಂಗಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ಏನಪ್ಪಾ ಅಂತಂದ್ರ ಟ್ರಿಕ್ ಮೂಲಕ ಸದಿಶ ಯಾವುದು ಅದಿಶ ಯಾವುದು ಅಂತ ಹೇಳಿ ಬರದ್ದೇನೆ. ಅವುಗಳನ್ನ ನೀವು ಏನ್ ಮಾಡಬಹುದು, ನೆನಪಿನಲ್ಲಿ ಇಟ್ಕೋಬಹುದು. ಓಕೆನಾ? ಏನ್ ಮಾಡಬಹುದು, ನೀವು ಇವುಗಳನ್ನ ನೆನಪಿನಲ್ಲಿ ಇಟ್ಕೋಬಹುದು. ಈಗ ಇಲ್ಲಿ ಸದಿಶದೊಳಗ್ ನೋಡ್ರಿ ಏನ್ ಟ್ರಿಕ್ ಇದೆ ಅಂತಂದ್ರ ಆಕ್ಟಿವ್ FWDM FWDM ಅಂತ ಹೇಳಿ ನೆನಪಿಟ್ಕೋಬೇಕು. ಸದಿಶದೊಳಗೆ ಏನು ಆಕ್ಟಿವ್ FWDM ಅಂತ ಹೇಳಿ ನೆನಪಿಟ್ಕೋಬೇಕಾಗ್ತತಿ. ಎ ದಿಂದ ಒಂದು ಹೆಸರಿದೆ, ಸಿ ದಿಂದ, ಟಿ ದಿಂದ, IVEFWDM ಎಲ್ಲದ್ರಿಂದ ಒಂದೊಂದು ಹೆಸರುಗಳಿದಾವು. ಎಲ್ಲವುಗಳನ್ನ ಇಲ್ಲಿ ನೋಡ್ಬೇಕು. ಟೋಟಲ್ ಆಗಿ 10 ಹೆಸರುಗಳಿದಾವ್ ಸದಿಶದಲ್ಲಿ. ಒಂದೇದು ಎ ದಿಂದ ಆಕ್ಸಿಲರೇಷನ್ ಅಂತ ಹೇಳಿ ಬರ್ತೈತಿ. ಇದನ್ನ ನಾವು ಕನ್ನಡದಲ್ಲಿ ವೇಗೋತ್ಕರ್ಷ ಅಂತೇವೆ. ವೇಗೋತ್ಕರ್ಷ ಇದು ಒಂದು ಸದಿಶ. ಕರೆಂಟ್ ಡೆನ್ಸಿಟಿ ಇದೆ, ಪ್ರವಾಹ ಸಾಂದ್ರತೆ. ಆಮೇಲೆ ಟಿ ದಿಂದ ಟಾರ್ಕ್, ಇದು ಭ್ರಮಣ ಶಕ್ತಿ ಅಂತೇವಿ. ಇದು ಭ್ರಮಣ ಶಕ್ತಿ ಸದಿಶ ಆಗಿದೆ. ಇಂಪಲ್ಸ್ ಆವೇಗ, ವೆಲಾಸಿಟಿ ವೇಗ, ವಿ ದಿಂದ ವೆಲಾಸಿಟಿ ವೇಗ, ಇದು ಒಂದು ಸದಿಶ ಆಗೈತಿ. ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ವಿದ್ಯುತ್ ಮತ್ತು ಕಾಂತತ್ವದ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಮತ್ತು ಕಾಂತತ್ವದ ಕ್ಷೇತ್ರ ಇದು ಕೂಡ ಎದ್ರೊಳಗೆ ಬರ್ತೈತಿ, ಸದಿಶದೊಳಗೆ ಬರ್ತೈತಿ. ಸದಿಶ ಅಂದ್ರೆ ಏನು ಈಗಾಗಲೇ ಗೊತ್ತೈತಲ್ಲ ನಿಮ್ಗ. ಸದಿಶ ಅಂತಂದ್ರೆ ಏನಿರ್ತೈತಿ ಹೇಳ್ರಿ? ಸದಿಶದಲ್ಲಿ ಏನಿರ್ತೈತಿ, ಪರಿಮಾಣ ಕೂಡ ಇರ್ತೈತಿ, ಅದ್ರ ಜೊತೆಗೆ ದಿಕ್ಕು ಕೂಡ ಇರ್ತೈತಿ. ಹೌದಾ? ಇತ್ತು ಅಂತಂದ್ರೆ ಸದಿಶ ಅಂತೇವೆ. ಇದ್ರಲ್ಲಿ ಏನಿರ್ತೈತಿ, ಪರಿಮಾಣ ಮಾತ್ರ ಇರ್ತೈತಿ. ಎದ್ರೊಳಗ ಅದಿಶದಲ್ಲಿ. ಇದಾದ್ಮೇಲೆ ಎಫ್ ದಿಂದ ಫೋರ್ಸ್ ಇದೆ, ಫೋರ್ಸ್ ಬಲ. ಆಮೇಲೆ ಡಬ್ಲ್ಯೂ ದಿಂದ ವೇಟ್ ತೂಕ. ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ, ಇದು ಕೂಡ ಒಂದು ಸದಿಶ, ಈಗಾಗಲೇ ಹೇಳಿ ನಿಮ್ಗ. ನೆಕ್ಸ್ಟ್ ಎಂ ದಿಂದ ಮೊಮೆಂಟಮ್ ಸಂವೇಗ. ನೋಡ್ರಿ ಇಲ್ಲಿ ಸಂವೇಗ ಆವೇಗ ಎರಡು ಸದಿಶ ಇದಾವು. ಆಮೇಲೆ ವೇಗ ಮತ್ತು ವೇಗೋತ್ಕರ್ಷ ಎರಡು ಸದಿಶ ಇದಾವು. ಹೌದಾ? ಆಮೇಲೆ ಇಲ್ಲಿ ಒಂದು ಬಲ ಮತ್ತು ತೂಕ ಮತ್ತು ಸ್ಥಾನ ಪಲ್ಲಟ, ಇವುಗಳು ಕೂಡ ಏನಿದಾವು, ಸದಿಶ ಒಳಗೆ ಬರ್ತಾವ. ಅದೇ ರೀತಿ ಅದಿಶದಲ್ಲಿ ನಾವು ಏನೆಲ್ಲ ನೋಡ್ಬೇಕು, ಯಾವ್ದಿದೆ ಅಂತಂದ್ರೆ ಇದಕ್ಕೆ ಟ್ರಿಕ್ ಟೆಂಪ್ಟೆಡ್. ಏನಿದೆ? ಟೆಂಪ್ಟೆಡ್ VFSD ಅಂತೇಳಿ. ಟೆಂಪ್ಟೆಡ್ VFSD ಅಂತೇಳಿ ಇಲ್ಲಿ ಇದೆ. ಟಿ ದಿಂದ ಯಾವ್ದು ಬರ್ತೈತಿ? ಟೈಮ್ ಸಮಯ. ಇ ದಿಂದ ಎನರ್ಜಿ ಅಂಡ್ ವರ್ಕ್ ಶಕ್ತಿ ಮತ್ತು ಕೆಲಸ. ಎಂ ದಿಂದ ಮಾಸ್ ದ್ರವ್ಯರಾಶಿ ಅಂತೇಳಿ ಕನ್ನಡದಲ್ಲಿ. ಪಿ ದಿಂದ ಪ್ರೆಷರ್ ಒತ್ತಡ. ಟಿ ದಿಂದ ಟೆಂಪರೇಚರ್ ತಾಪಮಾನ ಇದೆ. ಇ ದಿಂದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಚಾರ್ಜ್, ಇದು ಕೂಡ ಎದ್ರೊಳಗೆ ಬರ್ತೈತಿ, ಅದಿಶ ಒಳಗೆ ಬರ್ತೈತಿ. ಡೆನ್ಸಿಟಿ ಇದೆ, ಘನತ್ವ. ಆಮೇಲೆ ವಾಲ್ಯೂಮ್ ಅಂಡ್ ಏರಿಯಾ ಅಂದ್ರ ಘನಫಲ ಮತ್ತು ವಿಸ್ತೀರ್ಣ, ಇದು ಕೂಡ ಎದ್ರೊಳಗೆ ಬರ್ತೈತಿ, ಅದಿಶದೊಳಗೆ ಬರ್ತೈತಿ ಇದು. ಆಮೇಲೆ ಫ್ರೀಕ್ವೆನ್ಸಿ ಅಂಡ್ ವೇವ್ಸ್ ಆವೃತ್ತಿ ಮತ್ತು ತರಂಗಗಳು, ಇದು ಎದ್ರೊಳಗೆ ಬರ್ತೈತಿ, ಅದಿಶದೊಳಗ ಬರ್ತೈತಿ. ನೆಕ್ಸ್ಟ್ ಸ್ಪೀಡ್ ಇದೆ, ಜವ ಅಂತೇವೆ ಕನ್ನಡದಲ್ಲಿ ಅದನ್ನ ನಾವು, ಅದು ಕೂಡ ಅದಿಶ. ಡಿಸ್ಟನ್ಸ್ ದೂರ, ಇದು ಕೂಡ ಒಂದು ಅದಿಶ ಆಗಿದೆ. ಇವು ಎಲ್ಲವುಗಳನ್ನ ಏನ್ ಮಾಡ್ಬೇಕು ಹೇಳ್ರಿ, ಒಂದ ಸಲಿಗೆ ಭಯಪಟ್ಟ ಆಗಂಗಿಲ್ಲವ. ಅದ್ರ ಸಲುವಾಗಿ ಬಹಳಷ್ಟು ಸಲ ಓದ್ಬೇಕಾಗ್ತೈತಿ. ಬಹಳಷ್ಟು ಸಲ ಓದಿ 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 ಭಯಪಟ್ಟ ಆಗ್ತಾವ. ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದು ಯಾವ್ದಾದ್ರು ಎಕ್ಸಾಮ್ಸ್ ಗಳಿದ್ದು ಅಂತಂದ್ರೆ ಬಹಳ ಈಸಿ ಇದ್ರೊಳಗನ ಕೇಳ್ತಾರ. ಸದಿಶ ಅದಿಶ ಕೇಳಿದ್ರ ಏನಂತ ಪ್ರಶ್ನೆ ಕೇಳ್ತಾರು ಅಂತಂದ್ರ, ಈ ಕೆಳಗಿನವುಗಳಲ್ಲಿ ಯಾವುದು ಸದಿಶವಾಗಿದೆ ಅಂತ ಹೇಳಿ ಕೇಳ್ತಾರು, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಅದಿಶವಾಗಿಲ್ಲ ಅಂತ ಹೇಳಿ ಕೇಳ್ತಾರೆ. ಈ ರೀತಿ ಈಸಿ ಕ್ವಶನ್ಸ್ ಇರ್ತಾವ. ಬಟ್ ಯಾವ್ದ್ರೊಳಗೆ ಯಾವ್ದು ಬರ್ತೈತಿ ಅನ್ನೋದು ನಿಮ್ಗ ಗೊತ್ತಿರ್ಬೇಕಾಗ್ತೈತಿ. ಓಕೆನಾ? ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ದೊಳಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ಸ್ ಗಳು ಬರ್ತಾವು, ಅದು ಅವರು ಕೂಡ ಕೇಳಬಹುದು. ಬಟ್ ಏನು ಅಂತಂದ್ರ ಇದ್ರ ಮೇಲೆ ಲೆಕ್ಕಗಳನ್ನ ಕೇಳ್ತಾರ ಅವ್ರು. ಇದ್ರ ಮೇಲೆ ಲೆಕ್ಕಗಳನ್ನ ಬಿಡಿಸೋದು ಕೇಳ್ತಾರ. ಈಗ ನಾವು ನೋಡೋಣ ಏನು ಅಂತಂದ್ರ ಸದಿಶ ಮತ್ತು ಅದಿಶಗಳ ಗುಣಾಕಾರ ಯಾವ ರೀತಿ ಇರ್ತೈತಿ ಅಂತೇಳಿ. ಸದಿಶ ಮತ್ತು ಅದಿಶಗಳ ಗುಣಾಕಾರ ಮೊದಲ ಏನ್ ಮಾಡೋಣ, ನಾವು ಸದಿಶವನ್ನ ನೋಡೋಣ. ಮೊದಲ ಏನ್ ಮಾಡೋಣ, ಸದಿಶವನ್ನ ನೋಡೋಣ. ಸದಿಶದೊಳಗ ಗುಣಾಕಾರ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತಾರು ಅಂತಂದ್ರ ಗುಣಾಕಾರ ಚಿಹ್ನೆ ಇರ್ತೈತಿ ಇದರಲ್ಲಿ. ಆಮೇಲೆ ಇದರ ಜೊತೆಗೆ ಏನ್ ಬರ್ತೈತಿ, ಇದರ ಜೊತೆಗೆ ಏನಿರ್ತೈತಿ,
ಸೈನ್ ಥೀಟಾ ಇರ್ತೈತಿ. ಇದ್ರ ಜೊತೆಗೆ ಏನಿರ್ತೈತಿ, ಸೈನ್ ಥೀಟಾ ಇರ್ತೈತಿ. ಇದು ನೆನಪಿರ್ಬೇಕು ನಿಮಗ. ಇದನ್ನ ಯಾವ ರೀತಿ ಬರಿತೀವಿ ನಾವು, ಸದಿಶ ಈ ರೀತಿ ಒಂದು ಮಾನ ಇರ್ತೈತಿ, ಎ ಯ ಮಾನ, ಆಮೇಲೆ ಇದು ಬಿ ಯ ಮಾನ, ಇದ್ರ ಜೊತೆಗೆ ಏನಿರ್ತೈತಿ, ಸೈನ್ ಥೀಟಾ ಇರ್ತೈತಿ. ಈ ರೀತಿ ಸದಿಶಗಳನ್ನ ನಾವು ನೋಡ್ತೇವಿ. ಅದರ ಜೊತೆಗೆ ಈಗ ಅದಿಶವನ್ನ ನೋಡೋದಾತು ಅಂತಂದ್ರ ಇನ್ನೊಂದು ಗುಣಾಕಾರ ಇರ್ತೈತಲ್ಲ, ಇದಕ್ಕ ಏನಂತ ಹೇಳಿ ಕರಿತೇವೆ ಹೇಳ್ರಿ ನಾವು, ಕ್ರಾಸ್ ಪ್ರಾಡಕ್ಟ್ ಅಂತೇವಿ. ಏನಂತೇವಿ ಅದನ್ನ, ಕ್ರಾಸ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡು ಹಿಡೀರಿ ಅಂತಂದಾಗ, ಕ್ರಾಸ್ ಪ್ರಾಡಕ್ಟ್ ಕಂಡು ಹಿಡೀರಿ ಅಂದಾಗ ಗುಣಾಕಾರ ಚಿಹ್ನೆ ಹಾಕ್ಬೇಕು, ಸೈನ್ ಥೀಟಾ ಬರಿಬೇಕು. ಕ್ರಾಸ್ ಪ್ರಾಡಕ್ಟ್ ಇದ್ದಾಗ ಏನ್ ಮಾಡ್ಬೇಕು, ಗುಣಾಕಾರ ಚಿಹ್ನೆ ಹಾಕ್ಬೇಕು, ಸೈನ್ ಥೀಟಾ ಬರಿಬೇಕು. ಸೊ ಕ್ರಾಸ್ ಪ್ರಾಡಕ್ಟ್ ಇದು ಸದಿಶ, ಸದಿಶ ಇದ್ರ. ಆಮೇಲೆ ಅದಿಶಗಳಿದ್ದು ಅಂತಂದ್ರ ಡಾಟ್ ಪ್ರಾಡಕ್ಟ್ ಇರ್ತೈತಿ, ಅಂದ್ರ ಇಲ್ಲಿ ಬಿಂದು ಇರ್ತೈತಿ. ಆಮೇಲೆ ಇದ್ರ ಜೊತೆಗೆ ಏನ್ ಬರ್ತೈತಿ, ಇದರ ಜೊತೆಗೆ ಕಾಸ್ ಥೀಟಾ ಬರ್ತೈತಿ. ಇದ್ರ ಜೊತೆಗೆ ಏನ್ ಬರ್ತೈತಿ, ಕಾಸ್ ಥೀಟಾ. ಇದನ್ನ ಏನಂತ ಹೇಳಿ ಕರಿತೀವಿ ಅಂತಂದ್ರ ನಾವು ಡಾಟ್ ಪ್ರಾಡಕ್ಟ್ ಅಂತೇವಿ. ಯಾವ ಪ್ರಾಡಕ್ಟ್ ಇದು, ಡಾಟ್ ಪ್ರಾಡಕ್ಟ್ ಅಂತಂದ್ರ ಇಲ್ಲಿ ಡಾಟ್ ಐತಲ್ಲ, ಡಾಟ್ ಪ್ರಾಡಕ್ಟ್. ಇದನ್ನ ನಾವು ಬಾಣ್ ಚಿಹ್ನದಿಂದ ಗುರುತಿಸಂಗಿಲ್ಲ, ಇದು ಅದಿಶ ಇರ್ತೈತಿ. ಇಲ್ಲಿ ಎ ಬರಿತೇವಿ, ಡಾಟ್ ಕೊಡ್ತೇವಿ, ಬಿ ಬರಿತೇವಿ, ಆಮೇಲೆ ಇಲ್ಲಿ ಕಾಸ್ ಥೀಟಾ ಈ ರೀತಿ ಬರಿತೇವಿ. ಸೊ ಇದು ಏನು ಅಂತಂದ್ರ ಸದಿಶ ಮತ್ತು ಅದಿಶಗಳ ಗುಣಾಕಾರ ಈ ರೀತಿ ಮಾಡ್ತೇವಿ. ಓಕೆನಾ. ಸದಿಶ ಮತ್ತು ಅದಿಶಗಳ ಗುಣಾಕಾರ ಈ ರೀತಿ ಇರ್ತೈತಿ. ಈಗ ಒಂದ್ ಏನ್ ಮಾಡೋಣ ನಾವು, ಡಾಟ್ ಪ್ರಾಡಕ್ಟ್ ಒಂದು ಕಂಡು ಹಿಡಿಯೋನು, ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿಯೋನು. ಒಂದು ಪ್ರಶ್ನೆ ಇದೆ ನೋಡ್ರಿ. ಏನ್ ಪ್ರಶ್ನೆ ಇದೆ ಅಂತಂದ್ರ, ಪ್ರಶ್ನೆ ಏನು ಅಂತಂದ್ರ, ಒಂದು ಬಲವು ಎಷ್ಟಿದೆ ಇದು, 40 ನ್ಯೂಟನ್ ತಗೊಳ್ಳೋಣ. ಒಂದು ಬಲವು 40 ನ್ಯೂಟನ್. ಒಂದ ನಿಮಿಷ ಕ್ವಶನ್ ನೋಡ್ತೇನೆ ನಾನು ಏನಿದೆ ಅಂತ ಹೇಳಿ. ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ, ಆಮೇಲೆ ಅದನ್ನ ಬಿಡಿಸೋಣ. ಓಕೆ, ಒಂದು ಬಲವು 20 ನ್ಯೂಟನ್ ತಗೊಳ್ಳೋಣ. ಒಂದು ಬಲವು ಎಷ್ಟೈತಿ, 20. ಒಂದು ಬಲವು ಎಷ್ಟೈತಿ, 20 ನ್ಯೂಟನ್ ಐತಿ. ಆಮೇಲೆ ಇನ್ನೊಂದು ಬಲವು 5 ನ್ಯೂಟನ್ ಇದೆ. ಒಂದು ಬಲ ಎಷ್ಟೈತಿ, 20 ನ್ಯೂಟನ್. ಇನ್ನೊಂದು ಬಲ ಎಷ್ಟೈತಿ, 5 ನ್ಯೂಟನ್ ಐತಿ. ಇವುಗಳ ನಡುವಿನ ಆಂಗಲ್, ಅಂದ್ರ ಕೋನ, ಇವುಗಳ ನಡುವಿನ ಕೋನ ಎಷ್ಟೈತಿ, ಕೋನ 30 ಡಿಗ್ರಿ ಐತಿ. ಸೊ ಹಾಗಾದರೆ, ಸೊ ಇಷ್ಟು ಕೊಟ್ಟಿರ್ತಾರ. ಹಾಗಾದರೆ ಏನಪ್ಪಾ ಅಂತಂದ್ರ ಇವುಗಳ ಕ್ರಾಸ್ ಪ್ರಾಡಕ್ಟ್ ಮತ್ತು ಡಾಟ್ ಪ್ರಾಡಕ್ಟ್ ಏನ್ ಮಾಡ್ರಿ, ಕಂಡು ಹಿಡಿಯಿರಿ. ಓಕೆ, ಕ್ರಾಸ್ ಪ್ರಾಡಕ್ಟ್ ಮತ್ತು ಡಾಟ್ ಪ್ರಾಡಕ್ಟ್ ಅನ್ನ ಕಂಡಿಡ್ಬೇಕು. ಈಗ ಇಲ್ಲಿ ಆಂಗಲ್ ಏನ್ ಮಾಡ್ಯಾರು ಅಂತಂದ್ರ 30 ಡಿಗ್ರಿ ಕೊಟ್ಟಾರ. 30 ಡಿಗ್ರಿ ಅಂತಂದ್ರೆ ಎಲ್ಲಿ ಬರ್ತೈತೆ ಹೇಳ್ರಿ, ಇದು ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ಇಲ್ಲಿ ಸೈನ್ ಥೀಟಾದ ಜಾಗದಲ್ಲಿ 30 ಇಲ್ಲಿ ಬರಿಬೇಕಾಗ್ತೈತಿ. ಡಾಟ್ ಪ್ರಾಡಕ್ಟ್ ಕಂಡು ಹಿಡಿಯುವಾಗ ಇಲ್ಲಿ ಕಾಸ್ ಥೀಟಾ ಐತಲ್ಲ, ಥೀಟಾದ ಜಾಗದಲ್ಲಿ 30 ಬರಿಬೇಕಾಗ್ತೈತಿ. ಈಗ ಇಲ್ಲಿ ಕಾಸ್ 30 ಡಿಗ್ರಿ ಬೆಲೆ ಎಷ್ಟು ನಿಮ್ಗೆ ಗೊತ್ತಿದೆಯಾ, ಗೊತ್ತಿರ್ಬೇಕದು. ಆಮೇಲೆ ಸೈನ್ 30 ಡಿಗ್ರಿಯ ಬೆಲೆ ಎಷ್ಟಿದೆ ಅದು ಗೊತ್ತಿದೆಯಾ, ಗೊತ್ತಿರ್ಬೇಕು. ಬಾಯ್ಪಟ್ ಹೊಡಿಬೇಕಾಗ್ತೈತಿ, ಇಲ್ಲ ಅಂತಂದ್ರ ಇನ್ನು ಮಾಡಕ್ಕಾಗಂಗಿಲ್ಲ. ಸೊ ಯಾವ ರೀತಿ ನಾವು ಅವುಗಳನ್ನ ನೆನಪಿಟ್ಕೋಬೇಕಾಗ್ತೈತಿ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚಾರ್ಟ್ ಅನ್ನ ತೆಗೋಣ ನಾವು. ಯಾವುದು ಅಂತಂದ್ರ ಸೈನ್ ಥೀಟಾ, ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ. ಸೊ ಇದನ್ನ ಏನ್ ಮಾಡೋಣ ನಾವು, ಇಲ್ಲಿ ಒಂದು ಚಾರ್ಟ್ ಅನ್ನ ಮಾಡೋಣ. ಸೈನ್ ಥೀಟಾ, ಕಾಸ್ ಥೀಟಾ, ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ, ಟ್ಯಾನ್ ಥೀಟಾ. ಸೊ ಇಲ್ಲಿ 0 ಡಿಗ್ರಿ ಇದ್ದಾಗ 1 ಬರ್ತೈತಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ, 30 ಡಿಗ್ರಿ ಇದ್ದಾಗ, ನೆಕ್ಸ್ಟ್ ಯಾವ್ದು 30 ಡಿಗ್ರಿ ಇದ್ದಾಗ, ಆಮೇಲೆ ನೆಕ್ಸ್ಟ್ 45 ಡಿಗ್ರಿ ಇದ್ದಾಗ, ನೆಕ್ಸ್ಟ್ 60 ಡಿಗ್ರಿ ಇದ್ದಾಗ, ನೆಕ್ಸ್ಟ್ 90 ಡಿಗ್ರಿ ಇದ್ದಾಗ. ಸೊ ಇಷ್ಟೇನು ಅಂತಂದ್ರ ನಮಗ ಇವೆಲ್ಲವುಗಳು ಏನಾಗಿರ್ಬೇಕು ಹೇಳ್ರಿ, ಇವೆಲ್ಲ ಏನಾಗ್ಬೇಕು ನಮಗ ಗೊತ್ತಿರ್ಬೇಕು. ಓಕೆ, ಸೊ ಇವೆಲ್ಲ ಗೊತ್ತಿರ್ಬೇಕಾಗ್ತೈತಿ. ಓಕೆ, ಸೊ ಇದನ್ನ ಯಾವ ರೀತಿ ನಾವು ಕಂಡು ಹಿಡಿತೀವಿ. ಓಕೆ, ಸೊ ನೋಡ್ರಿ, ಈಗ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇದೆ. ಸೊ
ಈಗ ಇಲ್ಲಿ ಡಿಗ್ರೀಸ್ ಗಳಿದಾವ, ಇವುಗಳ ಎಲ್ಲಾ ಬೆಲೆಗಳು ಏನಾಗ್ಬೇಕು ಹೇಳ್ರಿ ನಿಮ್ಗ ಗೊತ್ತಿರ್ಬೇಕು. ಸೊ ಇವುಗಳ ಬೆಲೆ ಹೆಂಗಿರ್ತೈತಿ, ಸೈನ್ ಥೀಟಾ ಅಂತಂದ್ರ ಸೈನ್ 0 ಡಿಗ್ರಿ ಇದ್ದಾಗ ಇದ್ರದ ಬೆಲೆ ಏನಾಗಿರ್ತೈತಿ ಹೇಳ್ರಿ, 0 ಇರ್ತೈತಿ. ನೋಡ್ರಿ ಒಂದನ್ನ ನೆನಪಿಟ್ಕೊಳ್ರಿ, ಯಾವ್ದು ಸೈನ್ ಥೀಟಾದ ಬೆಲೆ ಒಂದ್ ನೆನಪಿಟ್ಕೊಂಡ್ರೆ ಸಾಕ, ಉಳಿದಿದ್ದು ನಿಮ್ಗೆ ಆರಾಮಾಗಿ ಈಸಿಯಾಗಿ ತೆಗ್ಯಾಕ್ ಬರ್ತೈತಿ. ಈಗ ಸೈನ್ 0 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, ಸೈನ್ 0 ಡಿಗ್ರಿಯ ಬೆಲೆ 0ನ ಬರ್ತೈತಿ. ಇದಾದ್ಮೇಲೆ ಸೈನ್ 30 ಡಿಗ್ರಿ, ಸೈನ್ 30 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1/2 ಇರ್ತೈತಿ. ಎಷ್ಟಿರ್ತೈತಿ, 1/2. ಸೈನ್ 45 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1/√2 ಇರ್ತೈತಿ, 1/√2. ಸೈನ್ 60 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, √3/2 ಇರ್ತೈತಿ, √3/2. ಇದು ಒಂದು ಲೈನ್ ಬೈಪಟ್ ಮಾಡ್ಕೊಂಡ್ರೆ ಸಾಕು ನೀವು. ನೋಡಿ ಸೈನ್ 0 ಡಿಗ್ರಿಯ ಬೆಲೆ 0ನ, ಸೈನ್ 30 ಡಿಗ್ರಿಯ ಬೆಲೆ 1/2, ಸೈನ್ 45 ಡಿಗ್ರಿಯ ಬೆಲೆ 1/√2 ಇರ್ತೈತಿ. ಸೈನ್ 60 ಡಿಗ್ರಿಯ ಬೆಲೆ √3/2 ಇರ್ತೈತಿ. ಆಮೇಲೆ ಸೈನ್ 90 ಡಿಗ್ರಿ, ಸೈನ್ 90 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1 ಇರ್ತೈತಿ. ನೋಡ್ರಿ ಸೈನ್ ದ ಡಿಗ್ರಿಗಳು ಹೆಚ್ಚಾದಂಗ ಬೆಲೆನೂ ಕೂಡ ಏನಾಗ್ತೈತಿ, ಹೆಚ್ಚಾಕೊಂತ ಹೋಗ್ತೈತಿ. ಈಗ ಕಾಸ್ ಥೀಟಾ ನೋಡೋಣ. ಕಾಸ್ ಥೀಟಾ ಏನ್ ಮಾಡ್ಬೇಕು ಹೇಳ್ರಿ, ಹಿಂಗ ಉಲ್ಟಾ ಬರ್ಕೊಂತ ಬರ್ಬೇಕಷ್ಟ. ನೋಡ್ರಿ ಇಲ್ಲಿ ಲಾಸ್ಟ್ ಯಾವ್ದೈತಿ, ಇಲ್ಲಿ ಫಸ್ಟ್ ಬರೀರಿ, ಅದ್ರದ್ದು ಬೆಲೆ. ನೆಕ್ಸ್ಟ್ ಇದೈತಿ √3/2 ಬರೀರಿ. ಆಮೇಲೆ ಇದು ಹೆಂಗೈತಿ ಹಂಗ ಬರೀರಿ. ಆಮೇಲೆ ಇದನ್ನ ಈಚೆ ಕಡೆ ಬರೀರಿ. ಆಮೇಲೆ 0 ಇದ್ದದ ಇಲ್ಲಿ ಬರೀರಿ. ನೋಡ್ರಿ ಅಟ್ ಈಸಿ ಐತಿ. ಒಂದ್ ನೆನಪಿಟ್ಕೊಂಡ್ರ ಅಂತಂದ್ರ ಏನಪ್ಪಾ ಅಂತಂದ್ರ ಕಾಸ್ ಥೀಟಾನು ತೆಗಿಬಹುದು. ಈಗ ಟ್ಯಾನ್ ಥೀಟಾನು ತೆಗಿಯಾಕ ಬರ್ತೈತಿ, ಬಹಳ ಈಸಿ ಇರ್ತೈತಿ. ಆದ್ರೆ ಏನು ಒಂದೇ ಲೈನ್ ನಿಮಗ್ ನೆನಪಿರ್ಬೇಕಷ್ಟ, ಸೈನ್ ಥೀಟಾದ ಬೆಲೆಗಳು ಗೊತ್ತಿರ್ಬೇಕು. ಸೈನ್ 0 ಡಿಗ್ರಿದ 0ನೇ ಇರ್ತೈತಿ, ಸೈನ್ 30 ಡಿಗ್ರಿದ 1/2 ಇರ್ತೈತಿ, ಸೈನ್ 45ದ 1/√2, ಆಮೇಲೆ ಸೈನ್ 60ದ √3/2, ಆಮೇಲೆ ಸೈನ್ 90 ಡಿಗ್ರಿಯ ಬೆಲೆ 1 ಇರ್ತೈತಿ. ಅದನ್ನ ಉಲ್ಟಾ ಬರದ್ವಿ ಅಂತಂದ್ರ ಕಾಸ್ ಥೀಟಾದ ಬೆಲೆಗಳು ಸಿಗ್ತಾವು. ಈಗ ಕಾಸ್ 0 ಡಿಗ್ರಿಯ ಬೆಲೆ, ಕಾಸ್ 0 ಡಿಗ್ರಿಯ ಬೆಲೆ 1, ಕಾಸ್ 30 ಡಿಗ್ರಿಯ ಬೆಲೆ √3/2, ಕಾಸ್ 45 ಡಿಗ್ರಿಯ ಬೆಲೆ 1/√2, ಕಾಸ್ 60 ಬೆಲೆ ಎಷ್ಟು ಬರ್ತೈತಿ, 1/2, ಆಮೇಲೆ ಕಾಸ್ 90ಯ ಬೆಲೆ 0. ಈಗ ಇಲ್ಲಿ ಏನ್ ಮಾಡೋಣ ನಾವು, ಟ್ಯಾನ್ ಥೀಟಾ ತೆಗೋಣ. ಏನ್ ಹೇಳ್ರಿ, ಟ್ಯಾನ್ ಥೀಟಾ ಯಾವ್ದಕ್ ಸಮ ಆಗಿರ್ತೈತಿ ಅಂತಂದ್ರ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ನೀವು ಸೈನ್ ಥೀಟಾವನ್ನ ಕಾಸ್ ಥೀಟಾದೊಂದಿಗೆ ಭಾಗಾಕಾರ ಮಾಡಿದ್ರಿ ಅಂತಂದ್ರ ನಮಗ ಟ್ಯಾನ್ ಥೀಟಾದ ಬೆಲೆ ಸಿಗ್ತೈತಿ. ಯಾವ್ದ್ರದ ಬೆಲೆ ಸಿಗ್ತೈತಿ, ಟ್ಯಾನ್ ಥೀಟಾದ ಬೆಲೆ ನಮಗ ಸಿಗ್ತೈತಿ. ಇದು ನೆನಪಿರ್ಬೇಕು ನಿಮ್ಗ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಈಗ ಇದನ್ನ ಡಿವೈಡ್ ಮಾಡ್ರಿ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ 0 ಮತ್ತು 1 ನಡುವೆ ಅದನ್ನ ಡಿವೈಡ್ ಮಾಡಿದ್ವಿ ಅಂತಂದ್ರ 0 ಬರ್ತೈತಿ ಇಲ್ಲಿ. ಆಮೇಲೆ ಇಲ್ಲಿ ಎಷ್ಟು ಬರ್ತೈತಿ, ಈ ಕೆಳಗೆ 2ದಿಂದ ಈ ಕೆಳಗೆ 2ಗಳನ್ನ ಕಟ್ತಾ ಹೊಡಿರಿ, 1/√3 ಬರ್ತೈತಿ. ನೋಡ್ರಿ ಎಷ್ಟು ಈಸಿ ಇದೆ. ನೋಡ್ರಿ ಈ ಕೆಳಗಿನ 2, ಈ ಕೆಳಗಿನ 2, ಆಮೇಲೆ ಇಲ್ಲಿ ಮ್ಯಾಲ 1 ಉಳಿತು, ಇದು √3 ಉಳಿತು, ಕೆಳಗ್ ಬಂತು. ಈಗ ಇದ್ರೊಳಗ ಈ √2, ಈ √2, ಇಲ್ಲಿ ಮ್ಯಾಲ 1 ಉಳಿತು, ಇಲ್ಲೂ ಮ್ಯಾಲ 1 ಉಳಿತು, ಇದರದ್ದು ಬೆಲೆ ಎಷ್ಟು, 1 ಬಂತು. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಿನ 2 ಕರ್ತಾ ಹೊಡೀರಿ, ಈ ಕೆಳಗಿನ 2 ಕರ್ತಾ ಹೊಡೀರಿ, ಉಳಿತ ಎಷ್ಟು ಇಲ್ಲಿ √3 ಉಳಿತೈತಿ. ಇದರಿಂದ 1 ಗುಣಾಕಾರ ಮಾಡಿದ್ರು ಅಷ್ಟ ಬರ್ತೈತಿ. ಈಗ ಇಲ್ಲಿ 1ಅನ್ನ 0ದಿಂದ ಗುಣಾಕಾರ ಮಾಡಾಕ್ ಬರಂಗಿಲ್ಲ. ಇದನ್ನ ಏನಂತೀವಿ ನಾವು, ಇನ್ಫಿನಿಟಿ ಅಂತ ಕರಿತೀವಿ, ಅನಂತ. ಇದ್ರದ್ದು ಬೆಲೆ ಏನಿರ್ತೈತಿ ಹೇಳ್ರಿ, ಟ್ಯಾನ್ ಥೀಟಾ, ಟ್ಯಾನ್ 90 ಡಿಗ್ರಿಯ ಬೆಲೆ ಎಷ್ಟು ಬರ್ತೈತಿ, ಅನಂತ ಇರ್ತೈತಿ, ಇನ್ಫಿನಿಟಿ ಇರ್ತೈತಿ. ಸೊ ಇಷ್ಟು ಏನಪ್ಪಾ ಅಂತಂದ್ರ ನೀವು ಇವುಗಳನ್ನ ನೋಡ್ಕೋಬೇಕು. ಈಗ ಇಲ್ಲಿ ನೋಡಿಲಿ ಸೈನ್ ಥೀಟಾ, ಸೈನ್ 30 ಡಿಗ್ರಿಯ ಬೆಲೆ 1/2 ಐತಿ, ಆಮೇಲೆ ಕಾಸ್ 30ಯ ಬೆಲೆ √3/2 ಐತಿ. ಇದ ಪ್ರಶ್ನೆ ಒಳಗ ಐತಿ, ಐತಲ್ಲ. ಈಗ ಮೊದಲು ಏನ್ ಮಾಡೋಣ ನಾವು, ಕ್ರಾಸ್ ಪ್ರಾಡಕ್ಟ್ ಅನ್ನ ನೋಡೋಣ. ಕ್ರಾಸ್ ಪ್ರಾಡಕ್ಟ್ ಅದೊಳಗೆ ಹೆಂಗಿರ್ತೈತಿ, ಇಲ್ಲಿ ಎ ಗುಣ್ಲೆ ಬಿ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಒಳಗೆ ಏನ್ ಬರ್ತೈತಿ ಅಂತ ಹೇಳಿ ನಾನು, ಸೈನ್ ಥೀಟಾ ಬರ್ತೈತಿ, ಸೈನ್ ಥೀಟಾ. ಇಲ್ಲಿ ಎ ಯ ಬೆಲೆ ಎಷ್ಟೈತಿ, 1/20 ಇದೆ. ಆಮೇಲೆ ಇನ್ನೊಂದ್ ಎಷ್ಟೈತ್ರಿ, ಇನ್ನೊಂದ್ ಎಷ್ಟೈತಿ, 5 ಇದೆ. ಆಮೇಲೆ ಸೈನ್ ಡಿಗ್ರಿ ಎಷ್ಟೈತಿ, ಸೈನ್ 30 ಡಿಗ್ರಿ ಐತಿ. ಹೌದಾ, ಕ್ರಾಸ್ ಪ್ರಾಡಕ್ಟ್ ಒಳಗ. ಆಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ, ಇಲ್ಲಿ 25 ಎಷ್ಟು ಬರ್ತೈತಿ, 25
100 ಬಂತು. ಆಮೇಲೆ ಇಲ್ಲಿ ಗುಣಾಕಾರ sin 30 ಡಿಗ್ರಿಯ ಬೆಲೆ ಎಷ್ಟು ನೋಡ್ರಿ. ಈಗಾಗಲೇ ನಿಮಗೆ ಹೇಳಿನ ಇಲ್ಲಿ sin 30 ಡಿಗ್ರಿಯ ಬೆಲೆ 1/2 ಬರ್ತೈತಿ. ಎಷ್ಟು ಬರ್ತೈತಿ? 1/2 ಬರ್ತೈತಿ. ಹೌದಾ? sin 30 ಡಿಗ್ರಿಯ ಬೆಲೆ ಅದು. ಸೊ ಇಲ್ಲಿ 2 1 2 2 50 ಬರ್ತೈತಿ. ಸೊ ಎಷ್ಟು ಬಂತು ಇದ್ರದ ಬೆಲೆ? 50 ಬಂತು. ಎಷ್ಟು ಬಂತು ಇದ್ರದ ಆನ್ಸರ? ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂತು ಇದ್ರದ? 50 ಬಂತು. ಹೌದಾ? ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ 50 ಬಂತು. ಈಗ ನೆಕ್ಸ್ಟ್ ನಾವು ನೋಡೋಣ ಯಾವ್ದು ಅಂತಂದ್ರ ಕ್ರಾಸ್ ಪ್ರಾಡಕ್ಟ್ ಆಯ್ತಾ. ಈಗ ನೆಕ್ಸ್ಟ್ ಯಾವ್ದು ನೋಡೋಣ? ಡಾಟ್ ಪ್ರಾಡಕ್ಟ್. ನೋಡ್ರಿ ಕ್ರಾಸ್ ಪ್ರಾಡಕ್ಟ್ ಹೆಂಗ್ ತೆಗಿಬೇಕು ಗೊತ್ತಾಯ್ತು. ಈಗ ಡಾಟ್ ಪ್ರಾಡಕ್ಟ್ ಅನ್ನ ತೆಗೋಣ. ಡಾಟ್ ಪ್ರಾಡಕ್ಟ್ ಒಳಗ a ಡಾಟ್ b ಕಾಸ್ ಥೀಟಾ ಬರ್ತೈತಿ. ಹೌದಾ? ಸೊ ಎ ಯ ಬೆಲೆ ಎಷ್ಟೈತಿ? ಇಲ್ಲಿ 20 ಇದೆ. ಆಮೇಲೆ ಡಾಟ್ ಅಂದ್ರೂ ಗುಣಾಕಾರನ. ಕೆಲವೊಂದಿಷ್ಟು ಟೈಮ್ದೊಳಗ ನೀವು ನೋಡಿರ್ತಿರಲ್ಲ, ಕೆಲವೊಂದಿಷ್ಟು ಟೈಮ್ದೊಳಗ ಗುಣಾಕಾರ ಮಾಡುವಾಗ ಏನ್ ಮಾಡ್ತಾರ ಹೇಳ್ರಿ? 5.3 ಅಂತ ಹೇಳಿ ಹಿಂಗನು ಕೂಡ ಮಾಡ್ತಾರ. 5 3 15 ಆಗ್ತೈತದ. ಆಮೇಲೆ ಗುಣಾಕಾರ ಚಿಹ್ನೆನೂ ಕೂಡ ಹಾಕ್ತಾರ. ಹೌದಾ? ಎರಡುಗಳು ಕೂಡ ನಡೀತಾವು ಕೆಲವೊಂದಿಷ್ಟು ಟೈಮ್ದೊಳಗ. ಸೊ ಹಾಗಾಗಿ ಇಲ್ಲಿ ಡಾಟ್ ಅಂದ್ರನ ಗುಣಾಕಾರ. ಸೊ ಬಿ ಯ ಬೆಲೆ ಎಷ್ಟೈತಿ? ಇಲ್ಲಿ 5 ಐತಿ. ಕಾಸ್ ಥೀಟಾ ಅಂತಂದ್ರ ಕಾಸ್ 30 ಡಿಗ್ರಿ. ಸೊ 25 ಎಷ್ಟು ಬಂತು? ಇಲ್ಲಿ 100 ಬಂತು. ಗುಣಾಕಾರ ಕಾಸ್ 30 ಡಿಗ್ರಿಯ ಬೆಲೆ ನೋಡ್ರಿ. ಕಾಸ್ 30 ಡಿಗ್ರಿಯ ಬೆಲೆ √3 / 2 √3 / 2 ಬರ್ತೈತಿ. ಓಕೆ. ಸೊ ಇದನ್ನ ಏನ್ ಮಾಡ್ರಿ? ಕಡ್ತಾ ಹೊಡಿರಿ. 2 1 2 2 50 ಬರ್ತೈತಿ. ಸೊ 50 √3 ಇದರ ಬೆಲೆ 50 √3 ಇದರ ಬೆಲೆ ಬರ್ತೈತಿ. ನೋಡ್ರಿ ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂತು? 50 ಬಂತು. ಡಾಟ್ ಪ್ರಾಡಕ್ಟ್ 50 √3 ಬಂತು. ಕ್ರಾಸ್ ಪ್ರಾಡಕ್ಟ್ ಅಂತೇವಿ ಇದಕ್ಕ. ಆಮೇಲೆ ಇದಕ್ಕ ಡಾಟ್ ಪ್ರಾಡಕ್ಟ್ ಅಂತೇವಿ. ಓಕೆನಾ? ಇದೇ ರೀತಿ ನೀವು ಕೂಡ ಬೇರೆ ಲೆಕ್ಕಗಳನ್ನ ಬಿಡಿಸಬಹುದು, ಬೇರೆ ಬೇರೆ ವ್ಯಾಲ್ಯೂಸ್ ಗಳನ್ನ ತಗೊಂಡು. ಓಕೆ ರೈಟ್. ಸೊ ಈಗ ನೆಕ್ಸ್ಟ್ ಏನ್ ಮಾಡೋನು? ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಇದಾವ ನನ್ನ ಹತ್ರ. ನೋಡೋನು ಯಾವ್ಯಾವ್ದಿದೆ ಅಂತೇಳಿ. ಓಕೆ. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆ. ಸದಿಶ ಗುಣಾಕಾರ ಪ್ರಶ್ನೆ ಏನಿದೆ ಹೇಳ್ರಿ? ಸದಿಶ ಗುಣಾಕಾರವು ಅದಿಶ ಗುಣಾಕಾರದ √3 ಪಟ್ಟು ಹೆಚ್ಚಾಗಿದ್ದರೆ √3 ಪಟ್ಟು ಹೆಚ್ಚಾಗಿದ್ದರೆ ಥೀಟಾ ಬೆಲೆ ಎಷ್ಟು? ಥೀಟಾದ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಥೀಟಾದ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಈಗ ನೀವು ಇನ್ನೊಂದು ಗಮನಿಸ್ಬೇಕು. ಏನು ಅಂತಂದ್ರ ಸೈನ್ ಥೀಟಾ ಮತ್ತು ಕಾಸ್ ಥೀಟಾದ ಎರಡುಗಳ ಬೆಲೆ ಒಂದ ಐತಿ. ಅದು ಯಾವ ಆಂಗಲ್ ಗೆ ಐತಿ ಅಂತಂದ್ರ 45 ಡಿಗ್ರಿಗೆ ಐತಿ. ನೋಡ್ರಿ ಇಲ್ಲಿ 45 ಡಿಗ್ರಿ ಐತಲ್ಲ, ಇದು 45 ಡಿಗ್ರಿ. ಸೈನ್ 45 ಡಿಗ್ರಿದ ಬೆಲೆ ಕೂಡ ಅಷ್ಟ. ಆಮೇಲೆ ಕಾಸ್ 45 ಡಿಗ್ರಿದ ಬೆಲೆ ಕೂಡ ಅಷ್ಟ ಐತಿ. ಇವು ಎರಡು ಯಾವಾಗ ಸಮಾನ ಆಗ್ತಾವು? ಸೈನ್ ಥೀಟಾ ಮತ್ತು ಕಾಸ್ ಥೀಟಾದ ಬೆಲೆಗಳು ಯಾವಾಗ ಸಮ ಆಗ್ತಾವ ಅಂತಂದ್ರ ಈ ಎರಡುಗಳ ಆಂಗಲ್ 45 ಇರ್ಬೇಕು. ಎರಡುಗಳ ಆಂಗಲ್ ಏನಿರ್ಬೇಕು ಹೇಳ್ರಿ? 45 ಇರ್ಬೇಕು. ಹೌದಾ? ಈಗ ಸದಿಶಗಳ ಗುಣಾಕಾರ ನೋಡೋಣ. ಸದಿಶಗಳ ಗುಣಾಕಾರ ಹೆಂಗ? ಸದಿಶಗಳ ಗುಣಾಕಾರ, ಸದಿಶ ಅಂತಂದ್ರ ನಾವ್ ಏನ್ ಮಾಡ್ತೇವೆ ಹೇಳ್ರಿ? ಈ ರೀತಿ ತಗೋತೇವೆ. ಹೌದಾ? ಸದಿಶಗಳ ಗುಣಾಕಾರ. ಹೌದಾ? ಸದಿಶ ಅಂತಂದ್ರೆ ಏನು? ಸದಿಶ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಬರ್ತೈತಿ. ಸದಿಶಗಳ ಗುಣಾಕಾರದ ಜೊತೆಗೆ ಯಾವ್ದು ಬರ್ತೈತಿ? ಸೈನ್ ಥೀಟಾ ಬರ್ತೈತಿ. ಇದು ಯಾವ್ದಕ್ಕೆ ಸಮ ಐತಿ ಅಂತ ಅನ್ನತಾರ ಅವ್ರ? ಅದಿಶಗಳ ಗುಣಾಕಾರದ 3 ಪಟ್ಟು √3 ಏನೈತಿ? ದೊಡ್ಡದಿದೆ ಅಂತ ಹೇಳಿ ಹೇಳಾಕತ್ತಾರ. ಹೌದಾ? 3 ದೊಡ್ಡದಿದೆ. ಹಾಗಾದ್ರೆ ಥೀಟಾದ ಬೆಲೆ ಎಷ್ಟು ಬರ್ತೈತಿ ಅಂತ ಹೇಳಿ ಕೇಳಾಕತ್ತಾರ ಅವ್ರ. ಸೊ ಈಗ ಇಲ್ಲಿ AB sin ಥೀಟಾ ಇಸ್ ಈಕ್ವಲ್ ಟು AB ಕಾಸ್ ಥೀಟಾ √3 ಬಂತು. ಈಗ ಇಲ್ಲಿ AB ದಿಂದ AB ಏನಾಗ್ತಾವ? ಕ್ಯಾನ್ಸಲ್ ಆಗ್ತೈತಿ. ಈ ಕಾಸ್ ಥೀಟಾ ಅನ್ನ ನಾವ್ ಏನ್ ಮಾಡೋಣ? ಈಸ್ ಈಕ್ವಲ್ ಟು ಆಚೆ ಕಡೆ ಜಂಪ್ ಮಾಡಿಸಿ ಬಿಡೋಣ. ಸೊ ಇಲ್ಲಿ ಏನ್ ಉಳಿದೈತಿ? ಸೈನ್ ಥೀಟಾ ಇದೆ. ಕಾಸ್ ಥೀಟಾವನ್ನ ಈಚೆ ಕಡೆ ಜಂಪ್ ಮಾಡಿಸಿದ್ವಿ ಅಂತಂದ್ರೆ ಏನ್ ಬರ್ತೈತಿ? ಕಾಸ್ ಥೀಟಾ ಇಸ್ ಈಕ್ವಲ್ ಟು
√3 ಅಷ್ಟ ಇಲ್ಲಿ ಉಳಿತೈತಿ. ಹೌದಾ? ಈಗ ಇಲ್ಲಿ ನಿಮಗ್ ಗೊತ್ತೈತಿ sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಯಾವ್ದಕ್ಕೆ ಸಮ? sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಯಾವ್ದಕ್ಕೆ ಸಮ? sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಯಾವ್ದಕ್ಕೆ ಸಮ ಇರ್ತೈತಿ? tan ಥೀಟಾಗೆ ಸಮ ಇರ್ತೈತಿ. ಹಾಗಾದ್ರೆ ನಾನು ಇದನ್ನ ಬರೆಯುವ ಬದಲಿ ಏನ್ ಬರಿಬಹುದು ಇಲ್ಲಿ? tan ಥೀಟಾ ಬರಿತೀನಿ. tan ಥೀಟಾ ಇಸ್ ಈಕ್ವಲ್ ಟು √3. tan ಥೀಟಾ ಇದು √3ಗೆ ಸಮ ಇದೆ. ಹಾಗಾದ್ರೆ tan ಥೀಟಾ ಇದು ಯಾವ ಆಂಗಲ್ ಮ್ಯಾಗ ಐತಿ? √3. ನೋಡ್ರಿ ಇಲ್ಲಿ tan ಥೀಟಾ ಇದ್ರದ ಬೆಲೆ ಎಷ್ಟು ಬಂತು? √3 ಬಂತು. ಹಾಗಾದ್ರೆ ಆಂಗಲ್ ಯಾವ್ದ್ರೊಳಗ ಐತದು? ಯಾವ ಡಿಗ್ರಿ ಮೇಲೆ ಐತಿ? 60 ಡಿಗ್ರಿ ಮೇಲೆ ಐತಿ. ಸೊ ಹಾಗಾದ್ರೆ ನಾ ಇಲ್ಲಿ ಬರಿಬಹುದು ಏನ್ ಹೇಳ್ರಿ? tan 60 ಡಿಗ್ರಿ ಇಸ್ ಈಕ್ವಲ್ ಟು ಏನು? ಇಲ್ಲ, ಇದನ್ನ ಇಲ್ಲಿ ಬರಿಬಹುದಲ್ಲ ನಾನು? ಎಲ್ಲಿ ಹೇಳ್ರಿ? tan ಥೀಟಾ ಇಸ್ ಈಕ್ವಲ್ ಟು ಏನ್ ಬರಿಬಹುದು ನಾ ಇಲ್ಲಿ? tan 60 ಡಿಗ್ರಿ. ಹೌದಾ? √3 ಐತಿಲ್ಲ, √3 ಇದು 60 ಡಿಗ್ರಿಗೆನ ಐತಿ. ಸೊ tan 60 ಡಿಗ್ರಿ ಬರಿಬಹುದಲ್ಲ ನಾನು √3 ಅನ್ನ ತೆಗದ. ಸೊ ಇಲ್ಲಿ ಏನಾಗ್ತೈತಿ ಈಗ? tan ದಿಂದ tan ಕ್ಯಾನ್ಸಲ್ ಆಗ್ತೈತಿ. ಉಳಿತೇನು ಈಗ ಇಲ್ಲಿ? ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಉಳಿತು. ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಇದ್ರದ ಆನ್ಸರ್ ಎಷ್ಟ್ರಿ? ಥೀಟಾದ ಬೆಲೆ ಎಷ್ಟು ಬಂತು? 60 ಡಿಗ್ರಿ ಬಂತು. ಓಕೆ, ಗೊತ್ತಾತಿಲ್ರಿ ಹೆಂಗ್ ಮಾಡ್ಬೇಕು? ಸದಿಶ ಗುಣಾಕಾರವು ಅದಿಶ ಗುಣಾಕಾರದ √3 ಪಟ್ಟು ಹೆಚ್ಚಿದೆ. ಸೊ ಅದಿಶ ಗುಣಾಕಾರದ 3 ಪಟ್ಟು ಇದು ಹೆಚ್ಚೈತೆ ಅಂದ್ರೆ ಇದನ್ನ ನಾವು ಸಮ ಮಾಡ್ಕೊಳಕ ಅದಿಶದ ಜೊತೆಗೆ √3 ಗುಣಿಸ್ಕೊಂಡೇವಿ. ಸೊ ಇಲ್ಲಿ ಇದನ್ನ ನಾವು ಸದಿಶದೊಳಗ sin ಥೀಟಾ ತಗೊಂಡ್ವಿ, ಅದಿಶದೊಳಗ cos ಥೀಟಾ ತಗೊಂಡ್ವಿ. AB ದಿಂದ AB ಕ್ಯಾನ್ಸಲ್ ಆಯ್ತು. ಇಲ್ಲಿ sin ಥೀಟಾ ಉಳಿತು, cos ಥೀಟಾ ಹೆಚ್ಚೆ ಕಡೆ ತಂದ್ರೆ ಕೆಳಗ್ ಬಂತು. ಇಲ್ಲಿ ಒಂದ ಉಳಿತು √3. sin ಥೀಟಾ cos ಥೀಟಾವನ್ನ ನಾನು tan ಥೀಟಾ ಅಂತ ಬರ್ಕೋಬಹುದು. ಆಮೇಲೆ ನೆಕ್ಸ್ಟ್ ಇಲ್ಲಿ √3 ಉಳಿತೈತಿ. ಸೊ ಇಲ್ಲಿ √3 ಇದ್ದದ್ದು ಇದು ಯಾವ್ದ್ರದ ಬೆಲೆ ಇದೆ ಹೇಳಿದ್ದು? tan 60 ಡಿಗ್ರಿಯ ಬೆಲೆ √3 ಐತಿ. ಸೊ ಹಾಗಾಗಿ √3 ತೆಗೆದು tan 60 ಬರದೆ. ಸೊ tan ದಿಂದ tan ಕ್ಯಾನ್ಸಲ್ ಆಯ್ತು. ಥೀಟಾ ಬೆಲೆ 60 ಬಂತು. ಥೀಟಾ ಬೆಲೆ ಎಷ್ಟು ಬಂತು? 60 ಬಂತು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ್ರಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಇದನ್ನ ಬಿಡಿಸ್ರಿ ನೋಡೋಣ. ಪ್ರಶ್ನೆ ಏನು? ಪ್ರಶ್ನೆ ಏನಿದೆ ಅಂತಂದ್ರ ಒಂದು ಬಲವು 40 ನ್ಯೂಟನ್ ಐತಿ. ಎಷ್ಟೈತಿ? ಒಂದು ಬಲವು 40 ನ್ಯೂಟನ್ ಐತಿ. ಆಮೇಲೆ ಇದರ ದೂರ ಎಷ್ಟೈತಿ? 2 ಮೀಟರ್ ಐತಿ. ಆಮೇಲೆ ಇವುಗಳ ನಡುವಿನ ಕೋನ ಎಷ್ಟೈತಿ? 60 ಡಿಗ್ರಿ ಐತಿ. ಎಷ್ಟೈತಿ? 60 ಡಿಗ್ರಿ ಐತಿ. ಹಾಗಾದ್ರೆ ಕೆಲಸ ಎಷ್ಟಾಯ್ತು? ಕೆಲಸ ಕಂಡು ಹಿಡಿಬೇಕಾಗೈತಿ. ಏನ್ ಕಂಡು ಹಿಡಿಬೇಕಾಗಿತ್ತು? ನಾವ ಕೆಲಸವನ್ನ ಕಂಡು ಹಿಡಿಬೇಕಾಗೈತಿ. ನೋಡ್ರಿ, ಕೆಲಸ ಇದು ಒಂದು ಏನಿದೆ ಹೇಳ್ರಿ? ಇದು ಒಂದು ಅದಿಶ ಇದೆ. ಕೆಲಸ ಒಂದು ಅದಿಶನ ಹೌದಿಲ್ಲ? ನೋಡ್ರಿ, ಅದಿಶದೊಳಗನ ಕೆಲಸ ಐತಿಲ್ಲ? ಕೆಲಸ ಇದು ಒಂದು ಅದಿಶ. ನೋಡ್ರಿ, ಇದು ಗೊತ್ತಿರ್ಲಿಲ್ಲ ಅಂತಂದ್ರ ನಿಮ್ಗ ಇಲ್ಲಿ sin ಥೀಟಾ ಹಚ್ಬೇಕು, cos ಥೀಟಾ ಹಚ್ಬೇಕು ತಿಳಿಯಂಗಿಲ್ಲ. ಸೊ ಈಗ ನಮಗ್ ಗೊತ್ತಾಯ್ತು ಇದು ಅದಿಶ ಐತಿ. ಅದಿಶ ಐತಿ ಅಂತಂದ್ರೆ ಯಾವ ಪ್ರಾಡಕ್ಟ್ ಮಾಡ್ತೇವೆ ನಾವು? ಡಾಟ್ ಪ್ರಾಡಕ್ಟ್ ಮಾಡ್ತೇವಿ ಮತ್ತು cos ಥೀಟಾವನ್ನ ಹಚ್ತೇವಿ. ಸೊ ಈಗ ಇಲ್ಲಿ ಎ ಯ ಬೆಲೆ ಎಷ್ಟೈತಿ? 40 ಇದೆ. ಆಮೇಲೆ ಇದು ಗುಣಾಕಾರನು ಬರಿಬಹುದು, ಇಲ್ಲ ಅಂತಂದ್ರೆ ಡಾಟ್ನು ಕೂಡ ಇಡ್ರಿ ನಡಿತೈತಿ. 40 ಇದೆ. ಆಮೇಲೆ ಬಿ ಯ ಬೆಲೆ 2 ಇದೆ. ಕಾಸ್ ಎಷ್ಟಿದೆ? 60 ಡಿಗ್ರಿ. ಕಾಸ್ 60 ಡಿಗ್ರಿಯ ಬೆಲೆಯನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು? ಕಂಡು ಹಿಡಿಬೇಕಾಗಿದೆ. ಹೌದಾ? ಎಷ್ಟು ಬಂತು ನೋಡ್ರಿ? 4 8 80 ಬಂತು. ಕಾಸ್ 60 ಯ ಬೆಲೆ ಎಷ್ಟು ಹೇಳ್ರಿ? ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು? ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು ಬರ್ತೈತ್ರಿ? ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು? ಹಾಫ್. ಇಲ್ಲಿ ಏನಲ್ಲ, ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡ್ರಿ, ಕಾಸ್ 60 ಡಿಗ್ರಿಯ ಬೆಲೆ ಹಾಫ್ ಬರ್ತೈತಿ. ಕಾಸ್ 60 ಡಿಗ್ರಿಯ ಬೆಲೆ ಹಾಫ್ ಬರ್ತೈತಿ. ಇವನ್ನೆಲ್ಲ ಬಾಯ್ಪಟ್ ಮಾಡ್ಬೇಕಾಗ್ತೈತಿ. ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು ಬಂತು? ಹಾಫ್ ಬಂತು. ಸೊ ಇದು 2 1 2 40 80 ಬಂತು. ಸೊ 40 ಜೂಲ್ ಎಷ್ಟು ಬಂತ್ರಿ? ಕೆಲಸ ವರ್ಕ್ ಎಷ್ಟು ಬಂತು ಇಲ್ಲಿ?
40 ಜೂಲ್. ಓಕೆ, ಈ ರೀತಿ ಬಿಡಿಸ್ಬೇಕಾಗ್ತತಿ. ಇಲ್ಲಿ ಕಾಸ್ ಹಚ್ಬೇಕು, ಇಲ್ಲಿ ಸೈನ್ ಹಚ್ಬೇಕು, ಇದನ್ನ ನೀವು ನೋಡ್ಕೋಬೇಕು. ಇದು ಎಲ್ಲ ಫಿಸಿಕ್ಸ್ ದಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳು ಈ ರೀತಿ ಬರ್ತಾವ. ಓಕೆನಾ, ರೈಟ್. ಸೊ ಇಲ್ಲಿವರೆಗೆ ಇಲ್ಲಿಗೆ ಸಾಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡೋನು ಅಂತಂದ್ರೆ ನಾವು ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಅಂತ ಬರ್ತಾವ. ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಬರ್ತೈತಿ. ಸೊ ಅವುಗಳನ್ನ ಯಾವ ರೀತಿ ಮಾಡಬೇಕು ನೋಡೋಣ. ಐ ಮೇಲೆ ಕ್ಯಾಪ್ ಇರ್ತೈತಿ, ಐ ಕ್ಯಾಪ್. ಜೆ ಮೇಲೆ ಕ್ಯಾಪ್ ಇರ್ತೈತಿ, ಜೆ ಕ್ಯಾಪ್. ಕೆ ಬರ್ದಿರ್ತಾರ, ಅದ್ರ ಮೇಲೆ ಕ್ಯಾಪ್ ಕೊಟ್ಟಿರ್ತಾರು, ಕೆ ಕ್ಯಾಪ್. ಅವುಗಳನ್ನ ಯಾವ ರೀತಿ ಲೆಕ್ಕ ಮಾಡಬೇಕು ಅದನ್ನ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನಾವು ಕಲಿಯೋಣ. ಸೊ ಇಷ್ಟು ಮುಗಿದ ಮೇಲೆ ನೆಕ್ಸ್ಟ್ ಟಾಪಿಕ್ ಚಾಲು ಆಗ್ತೈತಿ. ಯಾವುದು ಅಂತಂದ್ರೆ ಮೋಷನ್, ಚಲನೆ ಚಾಲು ಆಗ್ತೈತಿ ಟಾಪಿಕ್. ಸೊ ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಮತ್ತೇನಾದ್ರೂ ಡೌಟ್ಸ್ ಗಳಿದ್ರೆ ಅಂತಂದ್ರೆ ನನಗ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. ಕಾಲ್ ಮಾಡಬೇಡ್ರಿ, ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ಸೊ ನನ್ನ ನಂಬರ್ 8861927838 ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ರಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.